ಜೈಲಲ್ಲಿರುವಂತಹ ದರ್ಶನ್ ಕೊಠಡಿಗೆ ನ್ಯಾಯಾಧೀಶರು ಭೇಟಿಯನ್ನ ನೀಡಿದ್ದಾರೆ. ಕಾನೂನು ಸೇವಾ ಪ್ರಾಧಿಕಾರದಿಂದ ಜೈಲನ್ನ ಪರಿಶೀಲನೆ ಮಾಡಿದ್ದಾರೆ. ಜೈಲಲ್ಲಿರುವಂತಹ ದರ್ಶನ್ ಕೊಠಡಿಗೆ ನ್ಯಾಯಾಧೀಶರು ಭೇಟಿಯನ್ನ ಕೊಟ್ಟಿದ್ದಾರೆ. ಕಾನೂನು ಸೇವಾ ಪ್ರಾಧಿಕಾರದಿಂದ ಜೈಲು ಪರಿಶೀಲನೆ ಕೂಡ ಆಗಿದೆ. ದರ್ಶನ್ ಹೇಳ್ಕೊಂಡಿದ್ರು ನನಗೆ ಕನಿಷ್ಠ ಸೌಲಭ್ಯವೂ ಕೂಡ ಇಲ್ಲ, ಮಲಗಲು ಹಾಸಿಗೆ ಇಲ್ಲ, ದಿಂಬಿಲ್ಲ ಅಂತ ಹೇಳಿ ಕೋರ್ಟ್ ಮೊರೆಯನ್ನ ಹೋಗಿದ್ರು. ಈಗ ಏನೇನ್ ಕೊಟ್ಟಿದ್ದಾರೆ ಅಂತ ಹೇಳಿ ಪರಿಶೀಲನೆ ಮಾಡೋದಕ್ಕೆ ಅಧಿಕಾರಿಗಳು ಜೈಲನ್ನ ಪರಿಶೀಲನೆ ಮಾಡಿದ್ದಾರೆ. ಬರೋಬ್ಬರಿ 2 ಗಂಟೆಗಳ ಕಾಲ ದರ್ಶನ್ ರೂಮ್ ಅನ್ನ ಸರ್ಚ್ ಮಾಡಿದ್ದಾರೆ. ಜೈಲಧಿಕಾರಿ ಮತ್ತು ಸಿಬ್ಬಂದಿಯನ್ನ ಹೊರಗೆ ಕಳಿಸಿ ಪರಿಶೀಲನೆ ಮಾಡಿದ್ದಾರೆ. ಜೈಲಿರುವಂತಹ ದರ್ಶನ್ ಕೊಠಡಿಗೆ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ದರ್ಶನ್ ಬ್ಯಾರಕ್ಗೆ ನ್ಯಾಯಾಧೀಶರ ಅನಿರೀಕ್ಷಿತ ಭೇಟಿಯನ್ನ ನೀಡಿದ್ದಾರೆ. ಏನೇನ್ ಸೌಲಭ್ಯ ಇದೆ, ಏನೇನ್ ಸೌಲಭ್ಯಗಳು ಇಲ್ಲ, ದರ್ಶನ್ ಹೇಳ್ತಾ ಇದ್ರು ನನಗೆ ಕನಿಷ್ಠ ಸೌಲಭ್ಯಗಳು ಕೂಡ ಇಲ್ಲ ಅಂತ ಹೇಳಿ ಅಂಗಲಾಚ್ಕೊಂಡಿದ್ರು. ಹಾಗಾದ್ರೆ ಏನ್ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ ಜೈಲಧಿಕಾರಿಗಳು ಅಂತ ಹೇಳ್ಬಿಟ್ಟು ನ್ಯಾಯಾಧೀಶರು ಬಂದು ಚೆಕ್ ಮಾಡಿದ್ದಾರೆ. ದರ್ಶನ್ ಇರುವ ಕ್ವಾರಂಟೈನ್ ಸೆಲ್ ಬ್ಯಾರಕ್ ಅನ್ನ ಪರಿಶೀಲನೆಯನ್ನ ನಡೆಸಿದ್ದಾರೆ. ವಿಚಾರಣಾಧೀನ ಕೈದಿಗಳ ಹೇಳಿಕೆಯನ್ನ ಕೂಡ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ದರ್ಶನ್ ಬ್ಯಾರಕ್ ನಲ್ಲಿರುವಂತಹ ಸೌಲಭ್ಯಗಳ ಬಗ್ಗೆ ಕೂಡ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕಾನೂನು ಸೇವಾ ಪ್ರಾಧಿಕಾರದ ಮುಂದೆ ದರ್ಶನ್ ಅಳಲನ್ನ ತೋಡ್ಕೊಂಡಿದ್ರು. ಕನಿಷ್ಠ ಸೌಲಭ್ಯ ನೀಡ್ತಿಲ್ಲ ಅಂತ ಹೇಳಿ ದರ್ಶನ್ ಹೇಳ್ಕೊಂಡಿದ್ರು. ಆರೋಪಿ ದರ್ಶನ್ ಹೇಳಿಕೆ ಬಳಿಕ ಜೈಲಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ. ಅಕ್ಟೋಬರ್ 18ರ ಒಳಗೆ ವರದಿ ಸಲ್ಲಿಸುವಂತೆ ಸೂಚನೆಯನ್ನ ಕೊಟ್ಟಿದೆ ಕೋರ್ಟ್. ಇಂದು ಕೋರ್ಟ್ಗೆ ಪ್ರಾಧಿಕಾರ ವರದಿ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ. ಕೊಲೆ ಆರೋಪಿ ದರ್ಶನ್ ನನಗೆ ಕನಿಷ್ಠ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇಲ್ಲ ಅಂತ ಹೇಳಿ ಅಂಗಲಾಚಿಕೊಂಡಿದ್ರು ನ್ಯಾಯಾಧೀಶರ ಮುಂದೆ. ಹಾಗಾದ್ರೆ ಏನ್ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ, ಏನು ಕೊಡ್ತಾ ಇಲ್ಲ, ಏನು ಬೇಕಾಗಬಹುದು ಅಂತ ಪರಿಶೀಲನೆ ಮಾಡೋದಕ್ಕೆ ನಿನ್ನೆ ಅಧಿಕಾರಿಗಳು ಜೈಲಿಗೆ ಭೇಟಿಯನ್ನ ನೀಡಿದ್ರು. ಬರೋಬ್ಬರಿ 2 ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಿದ್ರು. ಅಲ್ಲಿರುವಂತಹ ಜೈಲಧಿಕಾರಿಗಳನ್ನು ಎಲ್ಲರನ್ನೂ ಕೂಡ ಅಧಿಕಾರಿಗಳನ್ನು ಕೂಡ ಹೊರಗೆ ಕಳಿಸಿ ಏನ್ ಕೊಟ್ಟಿದ್ದಾರೆ, ಏನ್ ಕೊಡ್ಲಿಲ್ಲ, ಏನ್ ಬೇಕಾಗಬಹುದು ಅಂತ ಹೇಳಿ ದರ್ಶನ್ನಿಂದನೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಏನ್ ಕೊಡ್ಲಿಲ್ಲ ಅನ್ನೋದ್ರ ಬಗ್ಗೆ, ದರ್ಶನ್ ಬ್ಯಾರಕ್ ನಲ್ಲಿರುವಂತಹ ಸೌಲಭ್ಯಗಳ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕನಿಷ್ಠ ಸೌಲಭ್ಯ ನೀಡ್ತಿಲ್ಲ ಅಂತ ಹೇಳಿ ಆರೋಪಿ ದರ್ಶನ್ ನ್ಯಾಯಾಧೀಶರ ಮುಂದೆ ಅಂಗಲಾಚ್ಕೊಂಡಿದ್ರು. ನನಗೆ ಬೆನ್ನೋವಿದೆ, ಕೈ ನೋವಿದೆ, ಹಾಸಿಗೆ ಇಲ್ಲ, ದಿಂಬಿಲ್ಲ, ಕನಿಷ್ಠ ಸೌಲಭ್ಯವನ್ನಾದ್ರೂ ಕೊಡಬಹುದಲ್ಲ, ಊಟ ತಟ್ಟಿಯನ್ನ ಎಸಿತಾರೆ, ಟಿವಿ ಇಲ್ಲ, ಹಾಸಿಗೆ ಇಲ್ಲ, ದಿಂಬಿಲ್ಲ, ಸರಿಯಾಗಿ ಬಟ್ಟೆ ವ್ಯವಸ್ಥೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನ್ಯಾಯಾಧೀಶರ ಮುಂದೆ ಅಳಲನ್ನ ತೋಡ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಏನೆಲ್ಲ ಸೌಲಭ್ಯಗಳು ಇದೆ, ಏನೆಲ್ಲ ಇನ್ನು ಕೊಡಬೇಕು ಅಂತ ಹೇಳಿ ಅಧಿಕಾರಿಗಳು ನಿನ್ನೆ ಭೇಟಿಯನ್ನ ನೀಡಿ, ನ್ಯಾಯಾಧೀಶರು ಕೂಡ ಭೇಟಿಯನ್ನ ನೀಡಿ ದರ್ಶನ್ ಇರುವಂತಹ ಸೆಲ್ನ ವಿಚಾರಣೆಯನ್ನ ಮಾಡಿದ್ದಾರೆ.